ಆಗಿತ್ತು. ರಾಜ್ಕುಮಾರ್ ಸರ್ ಅಂತವ್ರ ಬಗ್ಗೆ ಮಾತಾಡಕ್ ನಾನು ಬಹಳ ಸಣ್ಣವಳು. ಅವರು ಅವರಲ್ಲಿರ್ತಕ್ಕಂಥ ಗುಣಧರ್ಮಗಳು ನಮ್ಗಳಿಗೆ ಸಾಲೋದಿಲ್ಲ. ಇಸ್ ಇನ್ ಅವರ್ ಹ್ಯಾಂಡ್ ಹೌ ಟು ಹ್ಯಾಂಡಲ್ ಥಿಂಗ್ಸ್. ಹರಿಯೋ ನದಿ ಅದು, ತಡಿಬೇಡಿ, ಅದನ್ನ ಬಿಟ್ಬಿಡಿ. ಕ್ರೂರತೆಗೂ ಬೇಜವಾಬ್ದಾರಿತನೂ ಬಹಳ ವ್ಯತ್ಯಾಸ ಇದೆ. ಕನ್ನಡ ಚಿತ್ರರಂಗದಿಂದ ನಿಮ್ಮ ಬದುಕು ಸಾರ್ಥಕ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಕಲಾಕ್ಷೇತ್ರದಿಂದ ನನ್ನ ಬದುಕು ಸಾರ್ಥಕ ಆಗಿದೆ. ಅದು ರಂಗಭೂಮಿ, ಸೀರಿಯಲ್ಲು, ಸಿನಿಮಾ ಎಲ್ಲವನ್ನೂ ಸೇರಿ ನನ್ನ ಕಲಾ ಜಗತ್ತು ನನಗೆ ಅನುಕೂಲ ಮಾಡಿಕೊಟ್ಟಿದೆ. ಡೈಲಾಗ್ಗಳ ಬಗ್ಗೆ ಹೇಳ್ತೀರಿ ಅಂತ, ಡೈಲಾಗ್ ಹೇಳುವಾಗ ನಿಮ್ಗೆ ಅಳುಕಾಗ್ತಿತ್ತ ಅಲ್ಲ, ಅನಿವಾರ್ಯತೆಯಿಂದ ಹೇಳ್ತಾ ಇದ್ರಲ್ಲ, ಇವಾಗ ಏನ್ ಅನಿಸ್ತಾ ಇದೆ ಡೈಲಾಗ್? ನನ್ಗೆ ಅವಾಗೆಲ್ಲ ಏನು ಅನಿಸ್ತಿರ್ಲಿಲ್ಲ ಸರ್. ನಾನು ಬದುಕನ್ನು ರೂಪಿಸ್ಕೋಬೇಕಾಯ್ತು, ನಾನು ಹಣ ಗಳಿಕೆ ಮಾಡಬೇಕಿತ್ತು, ನನಗೆ ದುಡಿಮೆ ಬೇಕಿತ್ತು, ದುಡಿಮೆ ಮೂಲಕವಾಗಿ ದುಡ್ಡು ಬೇಕಿತ್ತು, ಇಷ್ಟೇ. ಇವಾಗ ಅದ್ರ ಬಗ್ಗೆ ಏನು ಗಿಲ್ಟಿ ಆದ್ರೆ ಏನ್ ಗಿಲ್ಟು ಇಲ್ಲ. ಒಂದು ಹಂತಕ್ಕೆ ಬರೋವರೆಗೂ ನೋಡಿ, ಅದನ್ನ ಮಾಡುವಾಗ ಎಲ್ಲರೂ ತುಂಬಾನೇ ಬೇಸರ ಪಟ್ಕೋತಿದ್ರು. ನಮ್ಮ ರಂಗಭೂಮಿಯ ಗೆಳೆಯರಾಗ್ಲಿ ಅಥವಾ ನನ್ನನ್ನ ಹತ್ತಿರದಿಂದ ನೋಡಿದಂತ ರಂಗಭೂಮಿಯ ಆಸಕ್ತರಾಗ್ಲಿ, ಸಾಹಿತಿಗಳಾಗ್ಲಿ, ನೋಡನಾಡಿಗಳಾಗ್ಲಿ ತುಂಬಾ ಬೇಜಾರು ಮಾಡ್ಕೊ, ಇಂಥ ಒಳ್ಳೆ ನಟಿ ಅಲ್ಲಿ ಹೋಗ್ಬಿಟ್ಟು ಗಲೀಜ್ ಮಾತಾಡ್ತಾ ಇದ್ದಾಳಲ್ಲ ಅಂತೆಲ್ಲ ಅನ್ಕೋತಿದ್ರು. ಬಟ್ ಒಂದ್ 10 ವರ್ಷ ಅದನ್ನೇ ಮಾಡಿದೆ. 89ಗೆ NS ರಾವ್ ಅವ್ರು ಹೋದ ನಂತರ 1 ವರ್ಷ ನನಗೆ ಸಿನಿಮಾ ಇರ್ಲಿಲ್ಲ. ಮುಗೀತು, NS ರಾವ್ ಇದ್ರೇನೆ ಏಕೆ ಇಲ್ಲಾಂದ್ರೆ ಇಲ್ಲ ಅನ್ನೋ ಥರದಲ್ಲಿ ಆಗಿತ್ತು ಅದು. ಆಮೇಲೆ 1 ವರ್ಷ ಆದ್ಮೇಲೆ ನಮ್ಮ ಸಾಯಿ ಪ್ರಕಾಶ್ ಅವರು ಚಾದಸ್ತಿಕಿ ಮೊಗಡು ಚಲಾಕಿ ಪೆಳ್ಳಾಮ್ ಅಂತ ಹೇಳ್ಬಿಟ್ಟು ಒಂದು ರೀಮೇಕ್ ಕನ್ನಡದಲ್ಲಿ ಆಯ್ತು. ಚಿದಂಬರ ಶೆಟ್ಟಿ ಇದ್ರು, ಈಗಿಲ್ಲ ಪ್ರೊಡ್ಯೂಸರ್. ಸೊ ಅವರು ಅದನ್ನ ರೀಮೇಕ್ ಮಾಡಿದ್ರು, ಗೋಲ್ಮಾಲ್ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು. ಆಗ ನಾನು ಹೇಳಿದೆ, ನಾನು ನೋಡಿ, ನಾನು ಡಬಲ್ ಮೀನಿಂಗ್ ಅಂತೆಲ್ಲ ಇತ್ತು ಅಂತಂದ್ರೆ ನಾನು ಮಾಡಲ್ಲ, ನೀವು ಸಂಭಾಷಣೆ ಬರೆದ್ರೆ ನಾನು ಹೇಳಕ್ ಹೋಗಲ್ಲ, ಆ ಥರ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚೇಂಜ್ ಮಾಡಿದೆ ನಾನು. ಸೊ ಆಮೇಲೆ ಬಂದಂತ ಅನೇಕ ಸಿನಿಮಾಗಳನ್ನ ನೋಡಿ ಕಡಿಮೆ ಇದೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಪುಟ್ನಂಜ ಬಂದ್ಮೇಲೆ ಅಂತೂ ಮುಗ್ದೇ ಹೋಯ್ತು, ಅಲ್ಲಿಂದ ಆಚೆಗೇನು ಮಾಡಿ. ಹಾಗೆ ನನ್ನ ಪ್ರೊಫೆಷನಲ್ಲಿ ನನ್ನನ್ನು ನಾನೇ ಡಿಮ್ಯಾಂಡ್ ಮಾಡೋದು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಗಟ್ಟಿಯಾದ ಅಸ್ತಿತ್ವ ಸಿಗೋವರೆಗೂ ನಾವೇನು ಮಾತಾಡಕ್ಕಾಗಲ್ಲ. ಅಡಿಪಾಯ. ಆಮೇಲೆ ವಡಿವೇಲು ಒಂದು ಸಿನಿಮಾದಲ್ಲಿ, ತಮಿಳ್ ಸಿನಿಮಾ, ಅದ್ರಲ್ಲಿ ನೀವು ಆಕ್ಟ್ ಮಾಡಿದ್ರಲ್ಲ, ನಾಪೋಟ ಸಟ್ಟಂ ಸೆಂದಿಲ್, ಪಿಳ್ಳೈಕಾಗೆ ಪ್ರಭು ಅವ್ರ ಜೊತೆ, ಮತ್ತೆ ನಾಪೋಟ ಸಟ್ಟಮ್ಮು, ಈ ಥರದ್ದು 2 ತಮಿಳ್ ಚಿತ್ರ ಮಾಡ್ಬಂದೆ. ಆಗ ಅವಕಾಶಗಳಿದು ಇಲ್ಲಿ ತುಂಬಾ ಬಿಸಿ ಇದ್ದೆ, ನಾನು ತುಂಬಾ ಬಿಸಿ ಇದ್ದೆ. ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಅಷ್ಟೇ, ಕನ್ನಡ ಅಂತ ಇಲ್ಲೇ ಇದ್ಬಿಡ್ತಿಲ್ಲ, ತಮಿಳು ತೆಲುಗು ಬಾ, ನಿಂಗೆ ತುಂಬಾ ಒಳ್ಳೆ ಮಾರ್ಕೆಟ್ ಸಿಗತ್ತೆ, ಬಾ ನೀನು ಅಲ್ಲಿ ಅಂತೆಲ್ಲ ಕರಿತಿದ್ರು. ನಾನು ಹೇಳಿದೆ, ಇಲ್ಲಿ ನಂಗೆ ಏನು ಅನಾನುಕೂಲ ಇಲ್ಲ, ತುಂಬಾ ಒಳ್ಳೆ ಅನುಕೂಲನೇ ಇದೆ, ನನಗೆ ಸಾಕಷ್ಟು ಹೆಸರು, ಕೀರ್ತಿ, ದುಡ್ಡು ಸಿಗ್ತಾ ಇದೆ, ಸದ್ಯಕ್ಕೆ ನಾನು ಆ ಕಡೆ ತಿರುಗಿ ನೋಡಕ್ ಆಗಲ್ಲ ಅಂತ ಹೇಳಿದ್ದೆ ನಾನು. ಚೆನ್ನಾಗಿ ಆಗಿದೆ. ಇವತ್ತೇನಾದ್ರೂ ಅವಕಾಶಗಳು ಬರ್ತಾ ಇದೆ? ಇಲ್ಲ. ಮೊನ್ನೆ ಒಂದು ತಮಿಳ್ ಯಾವ್ದು ವೆಬ್ ಸೀರೀಸ್ ಫೋನ್ ಮಾಡಿದ್ರು, ಡಿಸೆಂಬರ್ ಬೇಕಂತ. ಮತ್ತೇನವ್ರು ವಾಪಸ್ ಬರಲಿಲ್ಲ. ಒಂದು ಹಿಂದಿ ಅವರ ಫೋನ್ ಮಾಡಿದ್ರು, ಅವರು ಬರ್ಲಿಲ್ಲ ಅಂದ್ರೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಇಲ್ಲೇ ಇದ್ದಾವೆ ಸಾಕಷ್ಟು ಅವಕಾಶಗಳಿದೆ, ಮಾಡ್ತಾ ಇದ್ದೀವಿ ಏನೋ ಒಂದು. ಸೊ ಒಂದು ಕೊಂಕಣಿ ಪಿಕ್ಚರ್ ಮಾಡಿದೆ, 2 ತುಳು ಪಿಕ್ಚರ್ ಮಾಡಿದೆ, ಒಂದು ಹಿಂದಿ ಭೈರವಿ ಅಂತ ಮಾಡಿದೆ. ಸೊ ತೆಲುಗು 1-2 ಮಾಡಿದೆ. ಸಾಯಿ ಪ್ರಕಾಶ್ ಅವ್ರದ್ದೇ ನೇನು ಯಮುನಾ ಅಂತ ಗಂಗಾ ಅದ್ರದ್ದೇನೋ ಒಂದೇ. ಮತ್ತೆ ಪಾಲಪಾಪ ರೋಲ್ ಮಾಡಿದ್ದೆ ಅರ್ಜುನ್ ಜೊತೆಲಿ. ಮುಸ್ರಿ ಕೃಷ್ಣಮೂರ್ತಿ ಅವ್ರ ತರ ಅಲ್ಲೂರಿ ರಾಮಲಿಂಗ, ಅಲ್ಲೂರಿ ಅವ್ರ ಜೊತೆಲಿ ನಾನು ಪಾತ್ರ ಮಾಡಿದ್ದೆ. ಅಲ್ಲೂರಿ ಅವ್ರ ಜೊತೆ, ಅಲ್ಲೂರಿ ರಾಮಲಿಂಗ ಅವ್ರ ಜೊತೆ ಪಾಲಪಾಪ ಅಂತ ಹೇಳಿ. ಅದೇನೋ ಕೋನಸೀಮ ಕುರ್ರೋಡು ಪಿಕ್ಚರ್ ಹೆಸರು. ಅರ್ಜುನ್ ಅವರೆಲ್ಲ ಅದು ಬೇಟೆ ಏನ್ ಪಾಲಪಾಪ ಚೆನ್ನಾಗಿದ್ಯಾ ಅಂತಲೇ ಕೇಳ್ತಾರೆ. ಯಾವಾಗ ಸಿಗಲ್ಲ, ತಮ್ಮನ ಮದುವೆಲಿ ಸಿಕ್ಕಾಗ ಪಾಲಪಾಪ ಬಂದ್ರು ಅಂತಂದ್ರು. ಮೇಡಮ್, ನೀವು ಶುದ್ಧವೇದಿ ಹೇಳಿದ್ರಿ, ಈಗ ನೀವು ಕಂಡಂತೆ ರಾಜ್ಕುಮಾರ್ ಅವರು ಏನಾದ್ರು ಹಂಚ್ಕೋಬಹುದು ಅವ್ರ ಜೊತೆ? ರಾಜ್ಕುಮಾರ್ ಸರ್ ಅಂತವ್ರ ಬಗ್ಗೆ ಮಾತಾಡಕ್ ನಾನು ಬಹಳ ಸಣ್ಣವಳು. ಅವರಲ್ಲಿರ್ತಕ್ಕಂಥ ಗುಣಧರ್ಮಗಳು ನಮ್ಗಳಿಗೆ ಸಾಲೋದಿಲ್ಲ. ನಾವೇ ಅವ್ರ ಮುಂದೆ ಇರ್ತಕ್ಕಂಥ ಸಣ್ಣ ನಟರ ಇರ್ಲಿ, ದೊಡ್ಡ ನಟರು ಇರ್ಲಿ, ಎಲ್ಲರೂ ಕೂಡ ಬಲ್ಲವ್ರೆ, ಅವ್ರಿಗೆಲ್ಲ ಬುದ್ಧಿ ಇರೋರೆ, ಒಳ್ಳೆ ನಟರುಗಳೇ ಅನ್ನುವಂಥ ಭಾವನೆಯಲ್ಲಿ ಇರ್ತಿದ್ರು. ಆದ್ರೆ ಅಣ್ಣ ಇದ್ರೆ ಇವ್ರುಗಳೇ ಸುತ್ತ ಇದ್ದವ್ರನ್ನೇ ಏನೋ ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರು. ಹಾಗಲ್ಲ, ಅಣ್ಣ ತುಂಬಾ ಸಹಜವಾದವರು, ತುಂಬಾ ನೈಜವಾಗಿರ್ತಿದ್ರು. ಆಮೇಲೆ ನಮ್ಗಳ ಜೊತೆ ಎಲ್ಲ ನನ್ನ ಜೊತೆ ಅಂತೂ ಗ್ರಾಮೀಣ ಭಾಷೆನೆ, ಬರವಾ ಹೋಗುವ ಅನ್ಕೊಂಡೇ ಇರ್ತಿದ್ರು. ಊಟ ತಿಂಡಿಗಳಲ್ಲೂ ಅಷ್ಟೇನೆ ಭೇದ ಭಾವ ಮಾಡ್ತಿರ್ಲಿಲ್ಲ. ನಾವೆಲ್ಲ ಬೇರೆ ಕರೆದು ಕೂರ್ಸ್ಕೊಂಡ್ ಪಕ್ಕದಲ್ಲೇ ಊಟ ಮಾಡಿಸ್ತಿದ್ರು. ಅವ್ರು ಶಬ್ದವೇದಿ ಮಾಡ್ಬೇಕಾದ್ರೆ ನಮ್ಮ
ನಾರಾಯಣ್, ಎಸ್ ನಾರಾಯಣ್ ಡೈರೆಕ್ಷನು. ಅವರು ಮಾಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಮಾಧವಿ ಮತ್ತೆ ಸಾವ್ಕಾರ್ ಜಾನಕಿ ಅವರು, ರಾಜ್ಕುಮಾರ್ ಅವರು ಇರ್ತಾರೆ. ಅವ್ರ ಮನೇಲಿ ಏನೇನೋ ವಸ್ತುಗಳು ತಂದಿರ್ತಾರೆ, ಫ್ರಿಡ್ಜು, ಟಿವಿ, ಆ ಥರದ್ದೆಲ್ಲ. ನಾನು ಪಕ್ಕದ ಮನೆಗಳಿರ್ತೀನಿ. ಸೊ ಅವರು ನೋಡ್ರಿ ನಮ್ಮ ಮನೆಯಲ್ಲಿ ಈ ಥರ ತಂದಿದ್ರೆ ಅಂದಾಗ ನಾನು ಓಡ್ ಬಂದು ಅದನ್ನೆಲ್ಲ ನೋಡಿ, ರಾಜ್ಕುಮಾರ್ ಹಿಂಗೆ ಕ್ರಾಸ್ ಆಗಿ ಹೋಗಿ ಅದನ್ನೆಲ್ಲ ನೋಡಿ ಮತ್ತೆ ವಾಪಸ್ ಬರೋದಾಗ ಬೆಲ್ಲ ಬಂದು ನಾರಾಯಣ್ ಅವರು, ಅಣ್ಣವ್ರು ಹಂಗೆ ಕ್ರಾಸ್ ಮಾಡಿಲ್ಲ ಹೋಗ್ಬೇಡ ಅಂತೇನೋ ಹೇಳಿದ್ರು. ಶಾರ್ಟ್ ಆದ್ಮೇಲೆ ಅಣ್ಣ ಇನ್ನೊಂದು ಶಾರ್ಟ್, ಯಾಕೆ 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 ಸರಿ ಇತ್ತಲ್ಲ ಅಂತಂದ್ರು. ಅವ್ರು ನನ್ಗೆ ಅವ್ರು ಬಂದು ಹೇಳಿದ್ ಗಮನಿಸಿದ್ರೇನೋ ಗೊತ್ತಿಲ್ಲ, ಇಲ್ಲಣ್ಣ ಅವ್ರು ಒಂದು ಸ್ವಲ್ಪ ಕ್ರಾಸ್ ಆಗಿ ಹಿಂಗೆ ಬಂದ್ರೆ ನೋ ನೋ ನೋ, ಹಾಗೆ ಇರಲಿ. ಅದು ಹರಿಯೋ ನದಿ, ಹರಿಯೋ ನದಿ, ಅದು ತಡಿಬೇಡಿ, ಅದನ್ನ ಬಿಟ್ಬಿಡಿ. ಹರಿಯೋ ನದಿ, ಆ ನದಿನ ತಡಿಬಾರ್ದು ನಾವು ಅಂತ ಹೇಳಿದ್ರು. ಹಾಗೆ ಹೌದು, ನನ್ನ ಮಗಳ ಮದುವೆಗೆ ಬಂದಾಗ ಅಷ್ಟೇ, ಅಣ್ಣ ಹೀಗೆ ಏನೋ ನನ್ನ ಕೈಲಾದಷ್ಟು ಮಾಡಿದ್ದೀನಣ್ಣ, ನನ್ನ ಬದುಕು ಅವ್ರಿಗೆ ಗೊತ್ತಿತ್ತು. ಏನಿಲ್ಲವ ನೀನು ಆಂಜನೇಯ ಇದ್ದಂಗೆ, ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತಾರಲ್ಲ, ನೀನು ಸಾಧನೆ ಭಾಳ ದೊಡ್ಡದು ತಾಯಿ. ಮಕ್ಕಳನ್ನ ಸಾಕಿ ಮದುವೆ ಮಾಡಿ ಇಷ್ಟು ದೊಡ್ಡ ರೀತಿಲಿ ಮದುವೆ ಮಾಡ್ತಿದ್ರೆ ಸುಲಭ ಮಾತು ಒಂದು ಹೆಣ್ಮಗಳಿಗೆ. ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಡ, ದೇವ್ರು ಚೆನ್ನಾಗಿಟ್ಟಿರ್ತಾನೆ ಬಿಡು. ಹಿಂಗೆ ಅದೇ ಮಗಳು ಒಂದಾಗಿಲ್ಲ, ಅವ್ರನ್ನ ಸಿನಿಮಾದಲ್ಲಿ ಅವ್ರಿಗೆ ಯಾರು ಬಗ್ಗೆ ಕಳವು ನಾಟಕದಲ್ಲಿ ಮಾಡಿದ್ಲು ಪಾತ್ರ, ನನ್ನ ಮಗ ಒಡನಾಡದಲ್ಲಿ ಒಂದು ಸೀನ್ ಮಾಡಿದ್ಲು. ಬಟ್ ಅವ್ರಿಗೆಲ್ಲ ಓದಿನ ಕಡೆ ನಾನು ಹೆಚ್ಚು ಗಮನ ಕೊಡೋಕ್ಕೆ ಬಿಡ್ತಿದ್ದೆ. ನಾನು ಬರಬಾರ್ದು ಅಂತ ನಾನೇನು ಹೇಳಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾಟಕಗಳಲ್ಲಿ, ವೃತ್ತಿ ನಾಟಕಗಳಲ್ಲಿ ಇದ್ದಾಗ, ರಜಾ ಇದ್ದಾಗ ಕಂಪ್ನಿ ನಾಟಕಗಳಿಗೆ ಕರ್ಕೊಂಡು ಹೋಗ್ತಿದ್ದೆ. ಕಾರಲ್ಲಿ ಮಲಗಿರ್ತಿದ್ವು, ಕೆಲವೊಂದ್ಸಲ ಮುಂದೆ ಕೂತ್ ನಾಟಕ ನೋಡ್ತಿದ್ವು, ಅಷ್ಟೇ. ಅಷ್ಟರ ಮೇಲೆ ಬೇರೆ ಏನಿಲ್ಲ. ಈಗ ಅವಳು ಶಿ ಇಸ್ 48. ಶಿ ಇಸ್ 48 and he is 46. ಮಗ ಐ ಥಿಂಕ್ ಅಳಿಯನು 49, ಆ ಥರದ್ದೇನೋ ಇರಬೇಕು. ಇಬ್ರು ಡಾಕ್ಟ್ರು, ಇವನು ವಕೀಲ ಇದ್ದಾನೆ, ಲೀಗಲ್ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಪುನೀತ್ ಅವರ ಅಭಿಗೆ ನೀವು ಎಂಟರ್ ಆಗ್ತೀರಿ. ಅದಾದ್ಮೇಲೆ ನಾವು ಪುನೀತ್ ಅವ್ರನ್ನ ಬೇಗ ತಿಳ್ಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ರಾಜ್ಕುಮಾರ್ ಅವ್ರ ಕೆಲವೊಂದು ಅವ್ರ ಮಕ್ಕಳಲ್ಲಿ ಎಲ್ಲರಿಗೂ ಸ್ವಲ್ಪ ಒಳ್ಳೆಯ ಸಂಸ್ಕಾರ ಇದೆ. ಮಕ್ಕಳಲ್ಲಿ ಏನೇನೇನೆಲ್ಲ ಎಲ್ಲ ಮಕ್ಕಳು ಮಾಡ್ದಂಗೆ ಅವು ಸ್ವಲ್ಪ ವಯಸ್ಸಿಗೆ ತಕ್ಕನಾಗಿ ಅವರೆಲ್ಲ ಇದ್ದಿರ್ಬೋದು. ಆದ್ರೆ ಒಂದು ಜವಾಬ್ದಾರಿ ಅಂತ ಬಂದ ಮೇಲೆ, ಒಂದು ಸಿನಿಮಾದಲ್ಲಿ ತಾವು ಹೀರೋಗಳಾದ ನಂತರದಲ್ಲಿ ಜವಾಬ್ದಾರಿಯುತ ನಡವಳಿಕೆಗಳಿತ್ತು ಅವ್ರಲ್ಲಿ. ಇವನ್ ಶಿವಣ್ಣ ಆಗ್ಲಿ, ರಗಣ್ಣ ಆಗ್ಲಿ, ಪುನೀತ್ ಆಗ್ಲಿ, ಎಲ್ರೂ ಕೂಡ. ಸೊ ಪುನೀತ್ ಕೂಡ ತುಂಬಾ ಗೌರವ, ಅಯ್ಯೋ ಬಹಳ ದೊಡ್ಡ, ಪ್ರತಿಯೊಬ್ಬರಿಗೂ ಗೌರವದಿಂದ, ಪ್ರೀತಿಯಿಂದ ಅದು ಬಹಳ ಪ್ರೀತಿಯಿಂದ ಹಚ್ಕೊಂಡು ಮಾತಾಡ್ತಿದ್ದ, ಜಾಲಿಯಾಗಿರ್ತಿದ್ದ. ರಮ್ಯಾ ಅವರೆಲ್ಲ ಅವಾಗೆಲ್ಲ ಇನ್ನೂ ಕಣ್ಬಿಟ್ಟ ಚಿತ್ರಗಳು, ಆಗಿನ್ನೂ ಪಿಳಿ ಕಣ್ಬಿಡ್ತಾ ಬಂದಂತ ಒಬ್ಬ ಹೀರೋಯಿನ್ ನಮಗೆ. ಸೊ ಎಲ್ಲರ ಜೊತೆ ತುಂಬಾ ಚೆನ್ನಾಗಿರ್ತಿದ್ವು. ನನಗೆ ಕಳ್ಕೊಂಡಿದ್ವಲ್ಲ, ಅದು ನನಗೆ ತುಂಬಾ, ಅಣ್ಣ ಅವ್ರು ಹೋಗಿದ್ದಾಗ್ಲಿ, ಅವ್ರು ಹೋಗಿದ್ದಾಗ್ಲಿ, ಅಕ್ಕ ಹೋಗಿದ್ದಾಗ್ಲಿ, ಇವರೆಲ್ಲ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದೆಲ್ಲ. ಸೊ ವಿ ಮಿಸ್ಡ್. ನಿಮಗೆ ಸಿನಿಮಾ ಬಿಟ್ಟು ನೀವು ರಾಜಕೀಯದ ಒಲವು ಹೆಂಗ್ ಬಂತು ನಿಮಗೆ ಸಿನಿಮಾದ ಜೊತೆಗೆ? ರಾಜಕೀಯದ್ದು ಹೇಳ್ತಾ ಹೋದ್ರೆ ಬಹಳ ದೊಡ್ಡದು ಬಿಡಿ. ಓಕೆ. ಆಮೇಲೆ ನೀವು ತಾಯ್ತನದ ಖುಷಿಯಲ್ಲಿ ಇರ್ತೀರ ಮೇಡಮ್. ಅದೇ ಟೈಮಲ್ಲಿ ನಿಮ್ಮಿಂದ ನಿಮ್ಮ ಇವರು ದೂರ ಆಗ್ತಾರೆ. ಯಾಕಷ್ಟು ಕ್ರೂರತೆ ಅವರಲ್ಲಿ? ನೀವು ಕ್ರೂರತೆ ಮಾಡೋದು ಕ್ರೂರ ಅಂತಲ್ಲ, ಬೇಜವಾಬ್ದಾರಿತನ. ಕ್ರೂರತೆಗೂ ಬೇಜವಾಬ್ದಾರಿತನಗೂ ಬಹಳ ವ್ಯತ್ಯಾಸ ಇದೆ. ನಾನು ಅವರನ್ನು ಪ್ರೀತಿ ಮಾಡಿದಂತ ಕಾಲದಲ್ಲಿ ನನಗೇನೋ ಒಂದು 16 ವರ್ಷ. ಆ ಸಣ್ಣ ಮಗುವಿಗೆ ಅವರಲ್ಲಿ ಏನೋ ಒಂದು ಆಕರ್ಷಣೆ, ಏನೋ ಒಂದು ಅದೇ ಪ್ರೀತಿ ಅಂತ ತಿಳ್ಕೊಂಡಿದ್ದೆ. ಮದುವೆ ಆದ್ವಿ. ಸೊ ಹಾಗಾಗಿ ಅವರು ದುಡಿಯೋದು, ಮತ್ತೆ ಬದುಕಿನ ಬಗ್ಗೆ ಒಂದು ದೊಡ್ಡ ಕನಸು, ಮಕ್ಕಳ ಬಗ್ಗೆ ಆಗ್ಲಿ, ಹೆಂಡತಿ ಬಗ್ಗೆ ಆಗ್ಲಿ, ತಾನು ಮಾಡ್ಬೇಕಾದ ಕರ್ತವ್ಯಗಳು, ಜವಾಬ್ದಾರಿಗಳ ಬಗ್ಗೆ ನಿರ್ಲಕ್ಷ್ಯವಾಗಿರ್ತಕ್ಕಂಥದ್ದು. ಏನೋ ಒಂಥರ ಉಡಾಫೆ ಹುಡುಗ, ಪೋಖ್ರಿ ಪುಂಡು ತರ. ಅಲ್ಲಿವರೆಗೆ ಗೊತ್ತಿರೋದಿಲ್ಲ ನನಗೆ, ಮದುವೆ ಆದ್ಮೇಲೆ ಇದೆಲ್ಲ ಗೊತ್ತಾಗುತ್ತೆ. ಮತ್ತೆ ಕುಡ್ತಾ, ಅದೆಲ್ಲ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಬಡತನ ಅತ್ತೆ ಮನೆಯಲ್ಲಿ, ಮತ್ತೆ ದುಡಿದು ತಂದು ಹಾಕ್ತಿರ್ಲಿಲ್ಲ. ಮತ್ತೆ ಈ ಥರದ್ದೆಲ್ಲ ಒಳಗಿಂದ ನೋವುಗಳು ಬಹಳ ಇರ್ತಿದ್ವು. ಹಾಗಾಗಿ ಮನಸ್ಸು ಒಡೆದೋಯ್ತು. ಓಕೆ ಮೇಡಮ್, ಈಗ ನಾವು ಮೀಟು, ಫೈರ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಫೈರ್ ಇಲ್ಲೂ ಬರಬೇಕು ಅಂತ ನಿಮ್ಮ ಅನುಭವದಲ್ಲಿ ಆ ಥರ ಏನಾದರೂ? ನಾವೇ ಫೈರ್ ಆಗಿರುವಾಗ ಯಾರೇ ನಮ್ಮ ಹತ್ರ ಬರ್ತಾರೆ? ಕರೆಕ್ಟ್. ಈಗ ನಾನು ಕರೆದಿದ್ದಕ್ಕೆ ನೀವು ಎಸ್ ಅನ್ನೋದಕ್ಕೆ ನೀವು ಬಂದು ಕೂತಿದ್ದೀರಾ. ಕರೆಕ್ಟ್ ಕರೆಕ್ಟ್ ಅಷ್ಟೇ. ಅದೇ ಅಲ್ಲ, ಸಿಂಪಲ್. ನಾವು ನಮ್ಮ ಇತಿಮಿತಿ
ನಮ್ಗೆ ಗೊತ್ತಿರುತ್ತಲ್ಲ ನಮ್ಮ ಇತಿಮಿತಿಗಳು. ಬೇರೆ ಯಾರಾದ್ರೂ ಹಾಗೆ ನಮ್ಮ ಬಗ್ಗೆ ಕೇವಲವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನಮ್ಮ ಜೀವನದಲ್ಲಿ ಬಂದಿದೆ ಆ ತರ ಘಟನೆಗಳು, ಬಂದಿಲ್ಲ ಅಂತಲ್ಲ. ಹಂಗೆಲ್ಲ ಬಂದವ್ರಿಗೆಲ್ಲ ನಾವು ಕರೆದು ನೀಟಾಗಿ ಹೇಳಿದ್ವಿ, ಈ ತರ ನೀವೇನೋ ನಿರೀಕ್ಷೆ ಇಟ್ಕೊಂಡು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ನಿಮ್ಮ ನಿರೀಕ್ಷೆಗೆ ತಕ್ಕನಾಗಿ ನಾನಿಲ್ಲ, ಇದು ಸಾಧ್ಯ ಆಗೋದಿಲ್ಲ. ಸೊ ಒಂದು ಒಳ್ಳೆತನವಾಗಿ ಒಂದು ಅಕ್ಕ ಅಂತ ತಿಳ್ಕೊಳ್ಳಿ, ತಂಗಿ ಅಂತ ತಿಳ್ಕೊಳ್ಳಿ, ಸ್ನೇಹಿತೆ ಅಂತ ತಿಳ್ಕೊಳ್ಳಿ, ಗೆಳತಿ ಅಂತ ತಿಳ್ಕೊಳ್ಳಿ. ನಮ್ದೇ ಆದಂತ ಜವಾಬ್ದಾರಿಗಳಿದೆ. ಇದನ್ನೆಲ್ಲ ಮಾಡೋದಕ್ಕೂ ನಮ್ಗೆ ಸಮಯ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬುದ್ಧಿ ಹೇಳಿ ಕಳಿಸಿದ್ವಿ ಎಷ್ಟೋ ಕಡೆ, ಕೆಲವೊಂದು ಕಡೆ ಹೊರಟಾಗೂ ಹೇಳಿ ಕಳಿಸಿದ್ವಿ. ಇಟ್ಸ್ ಇಸ್ ಇನ್ ಅವರ್ ಹ್ಯಾಂಡ್ ಹೌ ಟು ಹ್ಯಾಂಡಲ್ ಥಿಂಗ್ಸ್. ಈಗ ಪುರುಷ ಪ್ರಧಾನ ಸಮಾಜದಲ್ಲಿ, ಸಿನಿಮಾ ರಂಗದಲ್ಲಿ ಈಗ ಹೆಣ್ಣಿನ ಪರಿಸ್ಥಿತಿ ಯಾವ ರೀತಿ ಇದೆ? ಅವಕಾಶಗಳಾಗಿರ್ಬೋದು, ರೆಮ್ಯುನರೇಷನ್ ಆಗಿರ್ಬೋದು, ಅಸಮಾನತೆ ಇದೆ. ರೆಮ್ಯುನರೇಷನ್ ಅಲ್ಲಿ ಅಸಮಾನತೆ ಇದೆ, ಅದಿಲ್ಲ ಅಂತ ನಾ ಹೇಳಲ್ಲ. ಪುರುಷ ಕ್ಯಾರೆಕ್ಟರ್ ಆರ್ಟಿಸ್ಟ್ಗೆ ಹೋಗ್ಲಿ, ಒಬ್ಬ ಮಹಿಳಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಲಿ, ಪುರುಷ ಹೀರೋಗಾಗ್ಲಿ, ಪುರುಷ ಹೀರೋಯಿನ್ಗಾಗ್ಲಿ ಇದರಲ್ಲಿ ಪೇಮೆಂಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಅಸಮಾನತೆ ಇದೆ. ಆಮೇಲೆ ಟ್ರೀಟ್ಮೆಂಟ್ಗಳಲ್ಲೂ ಕೂಡ ನಾನು ಕೆಲವೊಂದ್ಸಲ ಹೀರೋಗಳಿಗೆ ಸಿಕ್ಕಷ್ಟು ಒಬ್ಬ ಹೀರೋಯಿನ್ಗಳಿಗೆ ಅಷ್ಟು ಸಿಕ್ಕಿರ್ಲಿಕ್ಕಿಲ್ಲ. ಆಗೆಲ್ಲಾನು ಇನ್ನೂ ಕಷ್ಟದ ಕಾಲ ಇತ್ತು. ಈಗೀಗ ಸ್ವಲ್ಪ ಬೆಟರ್ ಆಗಿದೆ, ಹೀರೋಯಿನ್ಗಳಿಗೆ ಸ್ವಲ್ಪ ಬೆಟರ್ ಆಗಿದೆ. ಫೆಸಿಲಿಟೀಸ್ ಕೂಡ ಮೊದ್ಲಿದ್ದಷ್ಟು ಕಷ್ಟ ಏನೂ ಇಲ್ಲ. ಮೊದ್ಲೆಲ್ಲ ಎಲ್ಲಂದ್ರಲ್ಲಿ ಇರ್ತಿದ್ವು, ಹೇಗಂದ್ರೆ ಆಗಿರ್ತಿದ್ವು. ಸೊ ಈಗೆಲ್ಲ ಸ್ವಲ್ಪ ಪಾಶ್ ಆಗಿ ಹೈಫೈ ಆಗಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದಾವೆ. ಬಟ್ ದ ಥಿಂಗ್ ಇಸ್, ದುಡಿಮೆಯ ವಿಷಯ ಬಂದಾಗ, ಹಣದ ವಿಷಯ ಬಂದಾಗ ಅಸಮಾನತೆ. ಈಗ ನಮ್ಮಲ್ಲಿ ಬೇಕಾದಷ್ಟು ಪೋಷಕ ನಟರು ಇದ್ದಾರೆ, ಕನ್ನಡದಲ್ಲಿ ಪ್ರತಿಭಾವಂತ ನಟರು ಇದ್ದಾರೆ. ಆದರೂ ಬೇರೆ ಭಾಷೆಯಿಂದ ಕರ್ಕೊಂಡ್ಬರ್ತಾರೆ. ಇದನ್ನ ಹೆಂಗೆ ಅವಾಯ್ಡ್ ಮಾಡೋದಕ್ಕೆ ಪರಿಹಾರ ಏನು? ನೋಡಿ, ನಾವು ಇದನ್ನ ಮಾತಾಡಿ 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 ಸಾಕಾಗಿದ್ವಿ ಆಯ್ತಲ್ಲ. ಈಗೆಲ್ಲ ರೀಮೇಕ್ಗಳು ಆಗ್ತಾ ಇರೋದ್ರಿಂದ, ರೀಮೇಕ್ ಅಥವಾ ಡಬ್ಬಿಂಗ್ ಆಗ್ತಾ ಇರೋದ್ರಿಂದ ನಮ್ಮನ್ನು ಸಹಿತ ಅವ್ರು ನೋಡ್ತಾ ಇದಾರೆ. ಹಿಂದಿ, ತೆಲುಗು, ತಮಿಳಲ್ಲೂ ಕೂಡ ನಮ್ಮನ್ನ ನೋಡ್ತಾ ಇದಾರೆ, ಅವರನ್ನ ನಾವು ನೋಡ್ತಾ ಇದೀವಿ. ಈ ಹಿಂದೆ ನಾವು ಅದನ್ನೆಲ್ಲ ವಿರೋಧ ಮಾಡ್ತಿದ್ವಿ. ಈಗ ಡಬ್ಬಿಂಗ್ ಅನ್ನೋ ಲೆಕ್ಕದಲ್ಲಿ ಎಲ್ಲರೂ ಎಲ್ಲಾ ಕಡೆಗೂ ಹೋಗ್ತಾ ಇದ್ವಿ. ತೆಲುಗುಗೂ ಕೂಡ ಕರೀತಾರೆ, ಕೆಲವು ನಟರೆಲ್ಲ ಹೋಗಿದ್ದಾರೆ. ಈಗ ಶರತ್ ಹೋಗಿದ್ದಾರೆ, ಚರಣ್ ರಾಜ್ ಹೋದ್ರು ಆ ಕಾಲಕ್ಕೆ, ವಿನೋದ ಹೋದ, ನಮ್ಮ ಇವರು ಮೇಡಮ್ ವಿನಯ ಪ್ರಸಾದ್ ಹೋದ್ರು, ನಮ್ಗೆ ಲೋಕೇಶ್ ಮಗಳು ಪವಿತ್ರ ಲೋಕೇಶ್ ಹೋದ್ಲು, ಮತ್ತೆ ನಮ್ಮ ಹುಡುಗಿ ಸಾಯ್ತಲ್ಲ ಸೌಂದರ್ಯ ಹೋದ್ಲು. ಟ್ಯಾಲೆಂಟ್ಗೆ ಎಲ್ಲಿ ಬೇಕಾದ್ರೂ ಹೋಗಿ ಟ್ಯಾಲೆಂಟ್ಗಳು ಬದುಕೋಬಹುದು. ಆದ್ರೆ ಎಲ್ಲಾ ಕಡೆಗೂ ಸಲ್ಲುವಂತವ್ರು ಎಲ್ಲರೂ ಆಗಿರೋದಿಲ್ಲ. ಇಲ್ಲೇ ಇದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಇಷ್ಟಕ್ಕೆ ರೀಚ್ ಆಗಿ ಇರುವಂತ ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಇಲ್ಲೇ ಅವಕಾಶಗಳು ಸಿಗ್ಬೇಕು. ಅಂದ್ರೆ ದೇ ಕೆನಾಟ್ ರೀಚ್, ಆ ಮಟ್ಟಕ್ಕೆ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ. ಇಲ್ಲೇ ಇರೋರ್ಗೆ ಸೆಕೆಂಡ್ ಥರ್ಡ್ ಸಣ್ಣ ಪುಟ್ಟ ರೋಲ್ಸ್ಗಳು, ಕ್ಯಾರೆಕ್ಟರ್ ರೋಲ್ಸ್ಗಳು, ಅದಕ್ಕೂ ಅವ್ರಿಗೆ ಅವಕಾಶಗಳಿರಲ್ಲ ಅಂತಂದ್ರೆ ಅದಕ್ಕೂ ಅಲ್ಲಿಂದ ಹಾಕೋದು ಅಂದ್ರೆ ಸರಿ ಅನ್ಸೋದಿಲ್ಲ. ಹೀರೋಯಿನ್ ತರ್ತೀರಾ ಓಕೆ, ಹೀರೋಗಳು ತರ್ತೀರಾ ಓಕೆ, ಯಾವ್ದೋ ಇಂಪಾರ್ಟೆಂಟ್ ವಿಲ್ ಅನ್ನೋ ಥರದೆಲ್ಲ ಬಂದ್ರೆ ಅದೇ ರೂಢಿಯ. ಈಗ ಪ್ಯಾನ್ ಇಂಡಿಯಾ ಆಗ್ಬಿಟ್ಟೆ ಏನಾಗ್ಬಿಟ್ಟಿದೆ, ಅವ್ರಿಗೆ ಯಾವ ಭಾಷೆಯಿಂದಾದ್ರೂ ಸರಿ ಅವ್ರು ತಂದು ಹಾಕೊಂಡು ಹಿಂದಿಯಿಂದ ಒಬ್ಬನ, ತೆಲುಗುವಿಂದ ಅಲ್ಲಿ ಯಾರು ತುಂಬಾ ಮಾರ್ಕೆಟ್ ಇರೋದು ಅವ್ನು ತಂದು ಇಲ್ಲಿ ಮಾತಾಡ್ತಾರೆ. ಬಿಸ್ನೆಸ್ ಅಷ್ಟೇ ಅವ್ರು ನೋಡೋದು, ನಮ್ಮ ಹೊಟ್ಟೆ ಬಾಡು, ನಮ್ ಜನ, ನಮ್ ಭಾಷೆ. ಅಂದ್ರೆ ಪಾನ್ ಇಂಡಿಯಾದಿಂದ ಕನ್ನಡಿಗರಿಗೆ, ನಟರಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ ಅಂತ ನಿಮ್ಮ ಅಭಿಪ್ರಾಯ? ಪ್ಯಾನ್ ಇಂಡಿಯಾ ಇಂದ ಆಗ್ತಿದೆ ಅಂತ ನಾನು ಹೇಳಲ್ಲ. ಕನ್ನಡ ಚಿತ್ರಗಳಲ್ಲಿ ಕನ್ನಡ ನಟರುಗಳು ಇದನ್ನೇ ನಂಬಿ ಬದುಕೋರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅವಕಾಶಗಳನ್ನ ಕೊಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಹಾಗಂದ್ಬಿಟ್ಟು ನೀವು ಹೊರಗಡೆಯಿಂದ ತರೋದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ನೀವು ಬಿಸ್ನೆಸ್ ಅದು ತಪ್ಪು ಅಂತ ನಾನು ಹೇಗನ್ಲಿ. ಅವ್ರನ್ನ ಬರೀ ಅವ್ರನ್ನೇ ಹಾಕೊಂಡು ಇವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಅವ್ರಿಗೆ ಕೆಲಸ ಇಲ್ದಂಗ್ ಮಾಡೋದಿದೆಯಲ್ಲ, ಅದು ಒಪ್ಪ ಅಂತ ಮಾತಾಡೋದು ಅಷ್ಟೇ. ಈಗ ಸಿನಿಮಾ ರಾಜಕೀಯ ಬಿಟ್ಟು ನೀವೇನು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಗೊತ್ತಿಲ್ಲ, ನಾನು ಗೊತ್ತಿಲ್ದೇನೆ ಏನೆಲ್ಲ ನನ್ನ ಜೀವನದ ಹಾದಿಯಲ್ಲಿ ಬಂದಿದ್ದು ಅದನ್ನ ಒಪ್ಕೊಂಡು ಹೋಗಿರೋಳು. ಈಗ ಮುಂದೆಯೂ ಕೂಡ ಏನೇನೇನೇನ್ ಬರುತ್ತೋ ಗೊತ್ತಿಲ್ಲ. ಈಗ ಐ 68. ಇನ್ನು ಎಷ್ಟು ವರ್ಷಗಳಿರ್ಬೋದು, ಅಷ್ಟು ವರ್ಷಗಳಲ್ಲಿ ಇನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ, ನನ್ನ ಹಾದಿಯಲ್ಲಿ ಅಂತದ್ದೇನಾದ್ರೂ ಬಂದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇದು ಹೀಗೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನನ್ ಮೊದ್ಲಿಂದನೂ ಏನೋ ಅಂದ್ಕೊಂಡು ಅದನ್ನ ಗುರಿ ತಲುಪಲೇಬೇಕು ಅಂತ ಹೋದವಳಲ್ಲ.
ಅಫ್ಕೋರ್ಸ್ ಪೊಲಿಟಿಕಲಿ ನಾನು ಹೋಗಿದ್ದು ಗುರಿ ತಲುಪಲೇಬೇಕು ಅನ್ಕೊಂಡಿದ್ದು ಅದು ಒಂದು ಹೌದು. ಅದೇ ಸಿನಿಮಾ ಗಿನ್ಮಾ ನಾಟಕ ಆ ಥರದ್ದೆಲ್ಲನು ಹಾಗೇನು ಇರ್ಲಿಲ್ಲ. ಅದಾಗ ಅದು ಬಂದದ್ದು ಅವಕಾಶಗಳು ಉಪಯೋಗ ಮಾಡ್ಕೊಂಡಿದ್ದು ಮುಂದೆ ಹೋಗಿದ್ದು. ಹಾಗೆ ರಾಜಕೀಯದಲ್ಲಿ ನಾನು ರಾಜಕಾರಣಿ ಆಗ್ಬೇಕು, ಇರಬೇಕು, ಮಾಡ್ಬೇಕು. ನಾನು ಕೂಡ ಒಂದು ಅವಕಾಶಗಳನ್ನು ತಗೊಂಡು ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅಲ್ಲಿ ಅಂದ್ಕೊಂಡಿದ್ದು ಹೌದು. ಅಂದ್ಕೊಂಡಿದ್ದ ತಕ್ಕ ಹಾಗೆ ಅವಕಾಶಗಳು ಸಿಕ್ತು. ನಮ್ಮ ಪಕ್ಷ ನಮ್ಗೆ ಸಹಾಯ ಮಾಡ್ತು. ನಮ್ಮ ಕಾಂಗ್ರೆಸ್ ಪಕ್ಷ ವರಿಷ್ಠರುಗಳು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಇರ್ಬೋದು, ಅಥವಾ ನಮ್ಮ ಖರ್ಗೆಜಿ, ಧರ್ಮ್ ಸಿಂಗು, ಎಸ್.ಎಂ. ಕೃಷ್ಣ ಅವರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್, ಹೀಗೆ ಕೆಲವೊಬ್ರು ನಾಯಕರುಗಳು, ವರಿಷ್ಠರು ನಮ್ಗೆ ಸಹಾಯನೂ ಮಾಡಿದ್ರು. ಹಾಗೆ ನಾನು ಪಾರ್ಟಿನಲ್ಲಿ ದುಡಿದಿದ್ದೆ, ಹಗಲು ರಾತ್ರಿ ನಾನು ದುಡಿದಿರೋದು ಹೌದು. ಎಲೆಮರಿಯ ಕಾಯಿ ಹಾಗೆ ನಾನು ಪ್ರಚಾರಕ್ಕೆ ಬಂದಿಲ್ಲ ಅಂತ ಆದ್ರೆ ನಾನು ನನ್ನ ಪಕ್ಷದ ಒಳಗಿನ ಕೆಲಸಗಳಲ್ಲಿ ಬಹಿರಂಗವಾಗಿ ಹೋಗಿ ಕೆಲಸ ಮಾಡೋದ್ರಲ್ಲಿ ಸಾಕಷ್ಟು ದುಡಿದಿದ್ದೀನಿ ನಾನು. ಹಾಗೆ ಬಂದದ್ದಲ್ಲ, ಸಿನಿಮಾ ನಟಿ ಅಂತ ತಂದು ಹಾಗೆ ಕೊಟ್ಟದ್ದಲ್ಲ ಅದು. ಸಿನಿಮಾ ನಟಿ ಒಂದು ಹ್ಯಾಡೆಡ್ ಅದಕ್ಕೆ. ನಾನು ಸಮರ್ಥವಾಗಿ ಕಾರ್ಯ ಮಾಡ್ತಾ ಇದ್ದಂತ ಒಬ್ಬ ಕಾರ್ಯಕರ್ತೆ. ಮೇಡಮ್, ಈಗ ನೀವು ಸಾಕಷ್ಟು ಪಾತ್ರಗಳು ಮಾಡಿದ್ರ, ಡಿಫ್ರೆಂಟ್ ಪಾತ್ರಗಳನ್ನು ಮಾಡಿದ್ರ. ಆದ್ರೂ ನಟಿಯಾಗಿ ಒಂದು ಕನಸಿನ ಪಾತ್ರ ಯಾವ್ದು ಇದೆಯಾ ನಿಮಗೆ, ಇದನ್ನ ನಾನು ಮಾಡ್ಲೇಬೇಕು ಅಂತಂದ್ರೆ? ಇದಾವೆ. ಯಾವ ರೀತಿಯ? ಯಾವ್ಯಾವ ಇದಾವೆ ಹೇಳೋಣ. ಅಲ್ಲ ನೋಡಿ, ಡೈರೆಕ್ಟರ್ ಮೆಂಟಲ್ ರಿಟಾರ್ಡೆಡ್ ಕ್ಯಾರೆಕ್ಟರ್ ಒಂದು ಮಾಡಿದ್ದೆ, ನಮ್ಮ ಸುರೇಶನ್, ಅದು ನಿಂತು ಹೋಯ್ತು ಆ ಥರ ಪಾತ್ರ. ಆಮೇಲೆ ಒಂಥರ ಏನೋ ಇದೆ ಬಿಡಿ ಅದೆಲ್ಲ. ಓಕೆ. ಈಗ ಕನ್ನಡ ಚಿತ್ರರಂಗದಿಂದ ನಿಮ್ಮ ಬದುಕು ಸಾರ್ಥಕ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಕಲಾಕ್ಷೇತ್ರದಿಂದ ನನ್ನ ಬದುಕು ಸಾರ್ಥಕ ಆಗಿದೆ. ಅದು ರಂಗಭೂಮಿ, ಸೀರಿಯಲ್ಲು, ಸಿನಿಮಾ ಎಲ್ಲವನ್ನೂ ಸೇರಿ ನನ್ನ ಕಲಾ ಜಗತ್ತು ನನಗೆ ಅನುಕೂಲ ಮಾಡಿಕೊಟ್ಟಿದೆ. ಮೇಡಮ್, ಈಗ ಬಣ್ಣದ ಕನಸಿಟ್ಕೊಂಡು ಚಿತ್ರರಂಗಕ್ಕೆ ಬರ್ತಾರೆ ಹೆಣ್ಮಕ್ಳು. ಅವರಿಗೆ ನಿಮ್ಮ ಟೋಟಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ? ಜಾಗೃತರಾಗಿರಿ, ನಿಮ್ಮ ತನವನ್ನ ನೀವು ಕಾಪಾಡ್ಕೊಳ್ಳಿ, ಕೆಲಸದ ಕಡೆ ಹೆಚ್ಚು ಲಕ್ಷ್ಯ ಕೊಡಿ, ಭ್ರಮೆಗಳಲ್ಲಿ ಇರಬೇಡಿ, ಸಹಜವಾಗಿ ನೈಜವಾಗಿ ಬದುಕನ್ನ ನಿರ್ವಹಿಸಿ. ಬಣ್ಣದ ಲೋಕದಲ್ಲಿ ಬಣ್ಣದ ಚಿಟ್ಟೆಗಳಾಗಿ ಹೋಗಕ್ಕೆ ಹೋಗ್ಬೇಡಿ, ಒಳ್ಳೇದಲ್ಲ. ಬಣ್ಣವೇ ಬದುಕಲ್ಲ. ಹುಷಾರಾಗಿರಿ ಅಂತ ಅಷ್ಟೇ ಹೇಳ್ತೀನಿ. ಓಕೆ ಮೇಡಮ್, ಇದಿಷ್ಟು ಸೀರಿಯಸ್ ಆಯ್ತು. ಈಗ ಒಂದು 10 ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಹೇಳಿ. ಮೇಡಮ್, ನಿಮಗೆ ಈಗ ಒಂದು ವಿಶೇಷವಾದ ಒಂದು ಶಕ್ತಿ ಬರುತ್ತೆ ಅಂತ ಇಟ್ಕೊಳ್ಳಿ, ನೀವು ಏನ್ ಬೇಕಾದ್ರೆ ಮಾಡ್ಬೋದು, ಪವರ್ ಬರುತ್ತೆ, ಇಮಿಡಿಯೇಟ್ ಏನ್ ಮಾಡ್ತೀರಾ ನೀವು? ನನಗೆ ಬರುತ್ತೆ. ನಿಮಗೆ ಬರುತ್ತೆ, ನೀವು ಯಾವ ಪವರ್? ಎನಿ ಪವರ್, ನೀವು ಏನ್ ಅನ್ಕೊಂಡಿದ್ ಮಾಡ್ಬೋದು, ಏನ್ ಮಾಡ್ತೀರಿ? ಓ, ಮ್ಯಾಜಿಕ್ ತರ. ಹೌದು. ಜನರಲ್ಲಿರೋ ಭ್ರಷ್ಟತೆಯನ್ನ, ಮಾನಸಿಕವಾಗಿ ಭ್ರಷ್ಟರಾಗಿರ್ತಾರಲ್ಲ, ಆ ಭ್ರಷ್ಟತೆ ಅಂತಕ್ಕಂಥ ಆ ಭೂತವನ್ನ ಎಲ್ಲರ ಮನಸ್ಸಲ್ಲೂ ಕಿತ್ತು ಬಿಸಾಕ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಸೂಪರ್. ಆಮೇಲೆ ನೀವು ಅವಾಗ ಗುನುಗುವ ಹಾಡು ಯಾವುದು ಹೆಚ್ಚಾಗಿ ಗುನುಗ್ತಾ ಇರ್ತೀರ? ಅದೇ ನಾನು ನನ್ನ ಗಂಡನ ಜೊತೆ ಲವ್ ಮಾಡ್ತಿದ್ದ ದಿನಗಳಲ್ಲಿ ಹಾಡು ಹೃದಯ ಸಂಗಮಲ್ಲಿ ಕೇಳ್ತಿದ್ದೆ. ಯಾವ ಹಾಡು? ಎಂಥದ್ದು ಹಾಡಿತ್ತಪ್ಪದು? ಪಲ್ಲವಿ ಬರೋದು. ಮರದ ನೆರಳ ತಂಪಿನಲ್ಲಿ ನಿನ್ನ ಮಡಿಲ ಹಾಸಿಗೆಯಲ್ಲಿ ತಲೆ ನಿಟ್ಟು ಮಲಗಿರುವಾಗ ಸ್ವರ್ಗ ಅಲ್ಲೇ ಕಾಣುವೆ. ಅದೇನೋ ಒಂದು ಹಾಡಿದೆ. ಕರೆಕ್ಟ್. ಇತ್ತೀಚೆಗೆ ಒಂದು ರಂಗಗೀತೆ ಹಾಡ್ಬೋದು ಸರ್? ಒಂದು ಲೈನ್ ರಂಗಗೀತೆ ಯಾವ್ದಾದ್ರು ಹಾಡ್ಬೋದಾ? ಯಾವ್ದೋ ಒಂದು ಲೈನ್. ಈಗ ಒಂದು ಹಾಡಿದ್ನಲ್ಲ, ಮತ್ತೆ ರಂಗಗೀತೆ, ಇದು ಸಿನಿಮಾ. ಅದೇ ನಮ್ಮ ಸಂಜ್ಞಾ ಪಾಳ್ಯದಲ್ಲಿ ಏನ್ ಕೂತ್ ಹಾಡ್ತಿದ್ದ, ಕುಂತೀರು ಜನ ಕಲ ಕಲ ಮಾಡಬೇಡಗುಲ್ಲ, ನಿಮ್ಮ ನೋಡಿ ನಾಚಿ ನಿಂತೇವೆಲ್ಲರ, ಸಂಜ್ಞಾ ಬಾಳ್ಯಾದ ಕೂರಾದ ಮರ್ತ್ ಬಿಡಿದೆ. 50 ವರ್ಷದ ಹಾಡು, 45 ವರ್ಷದ ಹಾಡು. ಇತ್ತೀಚೆಗೆ ತುಂಬಾ ಸಂತೋಷಪಟ್ಟ ಪ್ರಯಾಣ ಯಾವುದು? ತುಂಬಾ ಖುಷಿಯಾಗಿ ಬಂದ? ನಾನು, ನಮ್ಮಕ್ಕ, ನನ್ನ ಊರ್ಗಿತ್ತಿ ಮೂವರೇ ಸೇರ್ಕೊಂಡು ಕಾರ್ ತಗೊಂಡು, ಕಾರಲ್ಲಿ ನಮ್ಮ ಅಡಿಗೆ ಪದಾರ್ಥಗಳನ್ನ ಹಾಕೊಂಡು, ಸ್ಟವ್ ಗಿವ್ ಪಾತ್ರೆಗಳನ್ನ ಹಾಕೊಂಡು ಒಂದು 10 ದಿವಸ ಮಹಾರಾಷ್ಟ್ರ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ್ವಿ. ಒಂದು ರೌಂಡು ಬಿಜಾಪುರದ ಮೇಲೆ ಹೋಗಿ ವಾಪಸ್ ನಿಪ್ಪಾಣಿ ಮೇಲೆ ಬಂದ್ವಿ. ಒಂದು 10 ದಿವಸ ಟೂರ್ ಮಾಡ್ಕೊಂಡು ಅಜಂತ, ಎಲ್ಲೋರ, ಎಂತೆಂಥದ್ದು ಶಿವಾಜಿ ತಲಾ ಐತೇನದ, ದೌಲತಾಬಾದ್, ಆ ಥರ ತುಂಬಾ ಹೆಸರು ಹೇಳಕ್ ಬರ್ತಿಲ್ಲ ಈಗ. ಮಜಾ ಮಾಡ್ಕೊಂಡು ಈಗ 1 ವರ್ಷದ ಹಿಂದೆ ಬಂದೆ.
ಓಕೆ ಅಲ್ಲಿವರೆಗೂ ಎಲ್ಲೂ ಹೋಗಿತ್ತಿಲ್ಲ. ಖುಷಿ ಆಯ್ತು. ಓಕೆ ಮೇಡಮ್, ಇಮಿಡಿಯೇಟ್ ಒಂದು ಅನ್ಯಗ್ರಹ ಪ್ರಾಣಿ ನಿಮ್ಮ ಎದುರು ಬರ್ತಾ ಅಂತ ಇಟ್ಕೊಳ್ಳಿ, ಯಾವುದೋ ಗ್ರಹದಿಂದ ಬರ್ತಾರೆ, ನೀವು ಅವ್ರ ಹತ್ರ ಒಂದು ಕೊಟ್ಟು ವಾಪಸ್ ತಗೋಬೋದು, ಏನು ಎಕ್ಸ್ಚೇಂಜ್ ಮಾಡ್ಕೊಂತೀರಾ? ನಿಮ್ಮಲ್ಲಿ ಯಾವ್ದು ಬೇಡದ್ದು ಕೊಟ್ಟು ಏನೋ ತಗೋಬೋದು, ಏನು ತೊಗೊಂತೀರಾ? ನಿಮ್ಮಲ್ಲಿ ಏನು ಕೊಡ್ತೀರಾ, ಏನು ತೊಗೊಂತೀರಾ? ಪ್ರಾಣಿ ಕೊಡ್ಬೇಕಾ? ಹೌದು, ನೀವೊಂದು ಕೊಡಬೇಕು, ಅದನ್ನೊಂದು ತಗೋಬೇಕು, ಏನು? ಇಷ್ಟು ವರ್ಷ ನಾನು ಮಾತಾಡಿದ್ದೀನಿ, ನನ್ನ ಮಾತನ್ನ ಅದಕ್ಕೆ ಕೊಟ್ಬಿಡ್ತೀನಿ. ಏನು ತಗೊಂತೀರಾ ನೀವು ಅದರಲ್ಲಿ? ಅದೇನ್ ಕೊಡುತ್ತೋ ಅದನ್ನ ತಗೋತೀನಿ, ನನಗೇನು ಗೊತ್ತು ಅದ್ರಲ್ಲಿ ಏನಿರುತ್ತೆ ಕೊಡುವಂಥದ್ದು. ಅದಕ್ಕೆ ನಾನು ಮಾತು ಕೊಡ್ತೀನಿ ಅಂತ ಹೇಳ್ತೀನಿ, ಅದಕ್ಕೆ ಗೊತ್ತಿರುತ್ತೆ ಅದಕ್ಕೆ ಏನು ಕೊಡ್ಬೇಕು, ಅದಕ್ಕೇನು ಅನ್ಸುತ್ತೆ ಅದು ಕೊಡುತ್ತೆ. ನಿಮ್ಮ ಬದುಕಿನ ಅತ್ಯಂತ ಸಂತಸದ ಗಳಿಗೆ ಯಾವುದು? ಒಂದು ಗಳಿಗೆ ಅಂತಿದ್ರೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದ್ದು, ಡಾಕ್ಟರೇಟ್ ಬಂದಿದ್ದು, ಇದೆಲ್ಲ ಸಂತೋಷದ ಘಳಿಗೆ. ನಿಮ್ಮ ಇಷ್ಟದ ಊಟ ಯಾವುದು? ಏನು? ಆಮೇಲೆ ಮಂತ್ರಿ ಆಗಿದ್ದು, ಅದೊಂದು ಗಳಿಗೆ. ನಿಮ್ಮ ಇಷ್ಟದ ಊಟ ಯಾವುದು? ತುಂಬಾ ಇಷ್ಟಪಟ್ಟು ಏನು ತಿಂತೀರಿ? ಸೊಪ್ಪು, ತರಕಾರಿ, ಮೊಟ್ಟೆ, ಚಿಕನ್ನು, ಅಷ್ಟೇ. ಎಲ್ಲ ಅಂತಲ್ಲ, ಅಷ್ಟೇ ಮನೆಯಲ್ಲಿ. ಅದು ಹೊರಗಡೆದ ಎಂಥದ್ದು ತಿನ್ನಲ್ಲ ನಾನು. ಮಜ್ಜಿಗೆ, ಮೊಸರು, ಇವೆಲ್ಲ ಇಷ್ಟೇ ನನ್ನ ಫುಡ್ಡು. ಇದು ಬಿಟ್ಟು ನಾನು ಏನು ತಿನ್ನಕ್ ಹೋಗಲ್ಲ. ಡಯಟ್ ಅಂತಲ್ಲ, ಹೊರಗಡೆದ ಏನ್ ತಿನ್ನಲ್ಲ. ಮತ್ತೆ ಬೇರೆ ಬೇರೆನೋ ಸ್ವಲ್ಪ ಆಯಿಲ್ ಐಟಮ್ಸ್ ಲೈಕ್ ಚಕ್ಲಿ, ನಿಪ್ಪಟ್ಟು, ಕೊಡ್ಬಳೆ, ವಡೆ. ಓಕೆ ಮೇಡಮ್, ನೀವು ಇತ್ತೀಚೆಗೆ ಬಿದ್ದು ನಕ್ಕಿದ್ಯಾ ಯಾವಾಗ? ರೀಸೆಂಟ್ ಆಗಿ ಫುಲ್ ಬಿದ್ದು ನಕ್ಕಿದ್ರು ಯಾವಾಗ? ಬಿದ್ದು ನಕ್ಕಿದ್ದ ಮರ್ತ್ಬಿಟ್ಟಿದ್ದೀನಿ ಯಾವಾಗ ಅದೇ ನಮ್ಮ ಅಕ್ಕವ್ರ ಜೊತೆ ಹೋದ್ನಲ್ಲ, ನಮ್ಮ ಅಕ್ಕ ಕಾರಲ್ಲಿ ಎಲ್ಲ ನಾವು ಹಾಡುಗಳು ಹಾಕೊಂಡು ಖುಷಿಯಾಗಿ ಹೋಗ್ತಾ. ನಮ್ಮ ಅಕ್ಕ ಕಮಲ ಅವಳನ್ನ ಡ್ಯಾನ್ಸ್ ಮಾಡಿಸಿದ್ದು, ಅವಳು ಡ್ಯಾನ್ಸ್ ಮಾಡೋದು ನೋಡಿ ಅವಳನ್ನ ಛೇಡಿಸ್ಕೊಂಡು ಅವಳ ಜೊತೆ ಅವಳಿದ್ರೆ ಒಂಥರ ಖುಷಿಯಾಗಿರ್ತೀನಿ ನಾನು. ನಿಮಗೆ ಕೋಪ ತರಿಸೋ ಸಂಗತಿ ಯಾವುದು? ತುಂಬಾ ಕೋಪ ಬರುತ್ತೆ ವಿಷಯ? ನನಗೆ ಮಕ್ಕಳು ನನ್ನ ಮಾತು ಕೇಳಲಿಲ್ಲ ಅಂತೆಲ್ಲ ಪೋಷಕರು ಸಿಟ್ಟು ಮಾಡ್ಕೊಂಡಂಗೆ ನನಗೂ ಸಿಟ್ಟು ಬರ್ತಾ ಇತ್ತು. ಈಗಲೂ ಅಷ್ಟೇ, ನಾನೇನಾದ್ರು ಹೇಳಿದ್ರೆ ನನ್ಗೆ ವಿರುದ್ಧವಾಗಿ ಮಾತಾಡ್ತಾರೆ, ಅದು ನಂಗೆ ಇಷ್ಟ ಆಗ್ತಿಲ್ಲ. ಕೋಪ ಬರುತ್ತೆ, ಬಟ್ ಕೋಪಿಸ್ಕೊಳ್ಳೋ ದಿನಗಳಲ್ಲಿ ನಾನಿಲ್ಲ. ಅನಿವಾರ್ಯವಾಗಿ ಬಾಯಿ ಮುಚ್ಕೊಂಡು ಸುಮ್ಮನಾಗುವಂಥ ಘಟ್ಟದಲ್ಲಿದ್ದೀನಿ. ಅದೊಂದು ನೋವು. ನಿಮ್ದು ಆತ್ಮಚರಿತ್ರೆ ಬರಿತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಒಬ್ರು, ನೀವು ಅದಕ್ಕೆ ಏನು ಟೈಟ್ಲ್ ಕೊಡ್ತೀರಿ? ಟೈಟ್ಲ್ ನೀವು ಕೊಡ್ಬೇಕು ಅಂತಾರೆ. ನಿಮ್ಮ ಆತ್ಮಚರಿತ್ರೆ ಬರಿತಾ ಇದ್ದಾರೆ, ಅದೆಲ್ಲ ನಾನು ಈಗ ಹೇಳಲ್ಲ. ಈಗ ಹೇಳಲ್ಲ ಅಂದ್ರೆ ಬರೆಯೋ ಪ್ಲಾನ್ ಇದೆ ಈಗ? ಇಲ್ಲ, ನಾನು ಆಮೇಲೆ ಹೇಳ್ತೀನಿ. 3 ಪದಗಳಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ಹೇಳೋದಾದ್ರೆ ಹೇಗೆ? 3 ಪದದಲ್ಲಿ ನಿಮ್ಮ ವ್ಯಕ್ತಿತ್ವ ಏನು ಅಂತ ಹೇಳೋದು? ನಾನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ. 3 ಪದ ಆಯ್ತು. ನಾನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಕರೆಕ್ಟ್. ನಿಮ್ಗೆ ಯಾವ ರೀತಿಯ ಮನುಷ್ಯ ನೋಡಿದ್ರೆ ಆಗಲ್ಲ, ಇಷ್ಟ ಆಗಲ್ಲ? ಯಾರು ನೋಡು ಅಸೂಯೆ ಮಾಡೋರು, ದ್ವೇಷ ಮಾಡೋರು, ಚಾಡಿ ಹೇಳೋರು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನಂಗೆ ಅಸಹ್ಯ ಆಗುತ್ತೆ ಅಂಥವ್ರು ನೋಡಿದ್ರೆ. ಅಂಥವ್ರಿಂದ ದೂರ ಇರ್ತೀನಿ. ಓಕೆ, ನಿಮಗೆ ಒಂದು ಚಾನ್ಸ್ ಸಿಗುತ್ತೆ ಮೇಡಮ್, ಪಾಸ್ಟ್ಗೆ ಹೋಗ್ಬೋದು, ಇಲ್ಲಾಂದ್ರೆ ಫ್ಯೂಚರ್ಗೆ ಹೋಗ್ಬೋದು, ಎಲ್ಲಿ ಹೋಗ್ತೀರಾ ನೀವು? ಪಾಸ್ಟ್ ಮರ್ತವ್ರಿಗೆ ಫ್ಯೂಚರ್ ಇಲ್ಲ, ಸೊ ಹಾಗಾಗಿ ಪಾಸ್ಟ್ ನೆನಪಲ್ಲೇ ಫ್ಯೂಚರ್ಗೆ ಹೋಗ್ತಾ ಇರ್ತೀನಿ. ಈಗ ನೆಕ್ಸ್ಟ್ ನಿಮಗೆ ಒಂದು ಜನ್ಮ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು ಪ್ರಾಣಿ ಜನ್ಮ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾವ ಪ್ರಾಣಿ ಹುಟ್ಟಾಗಿ ನಿಮಗೆ ಇಷ್ಟ? ನಾನು ಮನುಷ್ಯ ಪ್ರಾಣಿ ಆಗಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್? ಹೌದು, ಅದರಲ್ಲೂ ಮನುಷ್ಯ ಪ್ರಾಣಿಯಾಗಿ ಕಲಾವಿದೆಯಾಗಿಯೇ ಹುಟ್ಟಬೇಕು ನಾನು. ಸೂಪರ್. ಬೇರೇನು ಆಗ್ಬಾರ್ದು. ನಾನು ತುಂಬಾ ಮಾಡೋದಿದೆ, ಇನ್ನು ಬಹಳ ಮಾಡೋದಿದೆ ನನಗೆ. ಅದರಿಂದ ಆಯುಷ್ಯ ಬಹಳ ಕಡಿಮೆ. ನಂಗೆ 68 ಆಯ್ತಲ್ಲ, ಈಗೆಲ್ಲ ಬರೀ 75-80ಕ್ಕೆ ಡಮಾರ್ ಅಂತಿರ್ತೀವಿ. ಸೊ ಹಾಗಾಗಿ ನಂಗೆ ತುಂಬಾ ಮಾಡೋದಿದೆ ಅನ್ಸುತ್ತೆ. ನಾನು ಇನ್ನೂ ಅದಕ್ಕೆ ಆಕ್ಟರಾಗಿ ಉಳಿಬೇಕು ಅಂತ ಹೇಳಿ. ಸೊ ಬಹುಶಃ ನನ್ನ ದಾಹ ಇದೆಯಲ್ಲ, ಅದು ಈ ಒಂದು ಜನ್ಮಕ್ಕೆ ಸಾಲೋದಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಬದುಕಲ್ಲಿ ನೀವು ತೆಗೆದುಕೊಂಡ ಅತ್ಯಂತ ಕೆಟ್ಟ ಮತ್ತು ಬೆಸ್ಟ್ ನಿರ್ಧಾರ ಯಾವುದು? ಒಂದು, ನಾನು ದುಡಿಬೇಕು, ನನ್ನ ಮಕ್ಕಳನ್ನ ಸಾಕ್ಬೇಕು ಅನ್ನುವಂಥ ಒಂದು ತೀರ್ಮಾನ. ಆಮೇಲೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬೇಕಾದ್ರೆ ಪ್ರತಿ ಸಲಿಯೂ ಕೂಡ ನಾನು ಪ್ರತಿಭಟಿಸುವ ಮನೋಭಾವ ನಾನು ಬೆಳೆಸ್ಕೊಂಡಿದ್ದು. ಆಮೇಲೆ ನಾನು ಮದುವೆ ಮಾಡ್ಕೋಬಾರ್ದು, ನನ್ನ ಮಕ್ಕಳಿಗಾಗಿ ನಾನು ಬದುಕಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದು. ಹೀಗೆ ಒಂದು 3-4 ಆಗಿದೆ ನನ್ನ ಜೀವನದಲ್ಲಿ. ಯಾವ್ಯಾವ ಕಾಲಕ್ಕೆ ನಾನು ತೀರ್ಮಾನಗಳನ್ನು ತಗೊಂಡಿದ್ದೀನೋ ಬೆಸ್ಟ್ ತೀರ್ಮಾನ ಇವೆಲ್ಲವೂ ನನಗೆ ಬೆಸ್ಟ್ ತೀರ್ಮಾನಗಳೇ. ಇಷ್ಟು ಬ್ಯುಸಿ ಇದ್ರಿ, ಇಷ್ಟು ಹೊತ್ತಲ್ಲಿ ನಮಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಮಾತಾಡಿದ್ನೋ ಗೊತ್ತಿಲ್ಲ.
ಇದ್ದಷ್ಟು ಸಮಯದಲ್ಲಿ ನಂಗೆ ಗೊತ್ತಿದ್ದದನ್ನ ಅಷ್ಟು ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಒಳ್ಳೆ ಪ್ರಶ್ನೆಗಳನ್ನ ಮಾಡಿದ್ರಿ. ರೆಗ್ಯುಲರ್ ಆಗಿ ಪ್ರಶ್ನೆಗಳು ಅಂತ ಹೇಳಿದ್ರೆ ಬರೀ ಅದೇ ಗಂಡನ ಮನೆ ದುಃಖ, ಸಂಕಟ, ನೋವು ಅಲ್ಲಿ ಆ ಥರ ಕೇಳ್ತಿದ್ರು. ಬಟ್ ಇಸ್ ಡಿಫ್ರೆಂಟ್ ಅಂಡ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಚಿತ್ತಾರ ನನಗೇನು ಹೊಸದಲ್ಲ. ಚಿತ್ತಾರ ಪ್ರಶಸ್ತಿನೂ ತಗೊಂಡಿದ್ದೀನಿ ನಾನು ಅಲ್ವಾ. ಚಿತ್ತಾರ, ಆಮೇಲೆ ಇದು ಕಲರ್ಫುಲ್ ಮ್ಯಾಗ್ಝಿನ್, ಆಮೇಲೆ ಈ ತರದ್ದು ಒಂದು ಕ್ವಾಲಿಟಿ ಆಫ್ ಕನ್ನಡ ಮ್ಯಾಗ್ಝಿನ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಕೊಡೋದಿದೆಯಲ್ಲ, ಬಹಳ ಕಷ್ಟಕರವಾದಂತಹ ಕೆಲಸ. ಇದನ್ನ ಬಹಳ ವರ್ಷಗಳಿಂದ ಮಾಡ್ಕೊಂತ ಬಂದಿರೋದಿದೆಯಲ್ಲ, ನಮ್ಗೆಲ್ಲ ಹೆಮ್ಮೆ ತರ್ತಕ್ಕಂತಹ ಸಂಗತಿ. ಅಂಡ್ ಇದನ್ನ ನೋಡಿದಾಗೆಲ್ಲಾನು ಕೂಡ ನಂಗೆ ಕನ್ನಡಿ ನೋಡ್ದಂಗೆ ಅನ್ಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ವಿಷಯಗಳು ಅಷ್ಟೇ, ತುಂಬಾ ಒಳ್ಳೆ ಒಳ್ಳೆ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಾರೆ. ಅಷ್ಟು ಸುಲಭವಾದಲ್ಲ, ಇದ್ರ ಹಿಂದೆ ಶ್ರಮ ಬಹಳ ಇದೆ. ಆ ಶ್ರಮಕ್ಕೆ ತಕ್ಕ ಹಾಗೆ ಕರ್ನಾಟಕದ ಜನತೆ ಪೂರಕವಾಗಿ ಪ್ರೋತ್ಸಾಹವನ್ನ ಕೊಡ್ಬೇಕಂತ ಇನ್ನೂ ಬಹಳ ದೊಡ್ಡದಾಗಿ ಆಗ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು.